ಎಷ್ಟೋ ವರ್ಷ ಆದ್ಮೇಲೆ ಸೈಕಲ್ನ ಅಟ್ಲೀಸ್ಟ್ ತಿಂಗಳಾದ್ಮೇಲೆ ಸೈಕಲ್ನ ಯೂಸ್ ಮಾಡ್ತಾ ಇದೀವಲ್ಲ. ಬನ್ನಿ ಟೆಸ್ಟ್ ಡ್ರೈವ್ ಮಾಡೋಣ. ನಾನು ಅಪ್ಪ ಅಮ್ಮಂಗೆ ಒಂದು ಕಾರ್ ತಗೋಬೇಕು ನಾನು. ಅಲ್ಲ ನಿಮಗೆ ಗಾಡಿ ತಗೊಳ್ತಾ ಇರೋದು. Okay, let's go. What is the fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ನಾನು ಸಡನ್ ಆಗಿ ಸ್ಟಾರ್ಟ್ ಮಾಡ್ತಿರೋದಲ್ಲ. ಒಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ದೆ ಆ್ಯಂಡ್ ನಿನ್ನೆ ಬರುತ್ತೆ ಅಂತ ನನ್ನ ವ್ಲಾಗಲ್ಲಿ ನೀವು ನೋಡಿದ್ರಿ, ಅದು ಬಂದಿರಲಿಲ್ಲ. ಇವತ್ತು ಬಂದಿದೆ. ಸೊ ಬನ್ನಿ ಟೆಸ್ಟ್ ಡ್ರೈವ್ ಮಾಡೋಣ. ನಾನು ಅಪ್ಪ ಅಮ್ಮಂಗೆ ಒಂದು ಕಾರ್ ತೊಗೋಬೇಕು ನಾನು, ಆ್ಯಂಡ್ ನನಗೆ ಒಂದು ಚಿಕ್ಕ ಕಾರ್ ಬೇಕು ಸಿಟಿಲಿ ಓಡಾಡೋಕ್ಕೆ. ಸೊ ಚೆಕ್ ಮಾಡೋಣ ಬನ್ನಿ. ಸೊ ನಾವು ಕಳಿಸಿರೋದು XUV 3XO ಚಿಕ್ಕ ಗಾಡಿ, ಸನ್ ರೂಫ್ ಎಲ್ಲ ಇದೆ. ನೋಡೋಣ ಹೆಂಗಿರುತ್ತೆ ಅಂತ ಓಡ್ಸಕ್ಕೆ. ಗೈಸ್, ನಮ್ಮ ಮಾಸ್ಕ್ ಮ್ಯಾನು ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದಾನೆ ಅವ್ರ ಫ್ಯಾಮಿಲಿ ಜೊತೆಗೆ ಫಸ್ಟು. ಬಟ್ ಮಾಸ್ಕ್ ಮ್ಯಾನ್ ಓಡಿಸಿದ ಮೇಲೆ ನಾನು ಟೆಸ್ಟ್ ಡ್ರೈವ್ ಮಾಡಿ ಡಿಸೈಡ್ ಮಾಡೋದು. ನಮ್ದು XUV ಆಗಿರೋದ್ರಿಂದ ಇದೂ ಏನೋ ಮಾಡ್ದ, ಏನಾಗಿದೆ ಹಾಡ್ಬೇಕತ್ತಿಲ್ವಾ? ಇಲ್ಲ ಗೇರು ಟಕ್ಕಂತೂ ಗಾಡಿ ಸೌಂಡ್. ನಂದು XUV ಆಗಿರೋದ್ರಿಂದ ಇನ್ನೊಂದು XUV ನೋಡೋಣ ಅಂತ ಅನ್ಕೊಂಡೆ. ಬಟ್ ಇದ್ರದ್ದು ಮೈಲೇಜ್ ಕಮ್ಮಿನೇ. ಇದ್ರ ಜೊತೆ ನೆಕ್ಸಾನ್ ಒಂದು ಬರ್ತಿದೆ, ಅದೊಂದು ಟ್ರೈ ಮಾಡಿ ನೋಡೋಣ. ಗೈಸ್, ಅದು ಮ್ಯಾನ್ಯಲ್ ಗಾಡಿ ಅಂತೆ. ನಮ್ಮ ಮಾಸ್ಕ್ ಮ್ಯಾನಿಗೆ ಮ್ಯಾನ್ಯಲ್ ಓಡ್ಸಕ್ ಬರುತ್ತಲ್ಲೋ ಗೊತ್ತಿಲ್ಲ. ಅವ್ರಿಗೆ ಮ್ಯಾನ್ಯಲ್ ಬರಲ್ಲ ಅಂದ್ರು ಟೆನ್ಷನ್ ಹೋಗ್ಬಿಟ್ಟವ್ರೆ. ಸೊ ಟೆಸ್ಟ್ ಡ್ರೈವ್ ಮಾಡಿ ಬರೋಷ್ಟರಲ್ಲಿ ಯಾರು ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಲ್ಲ ನಾವು, ಕಲರ್ ಬೂಮರ್. ಸ್ಯಾಲ್ ಪೆಮ್ಲಿದೆ, ಲಾಲಿಪಾಪ್ ತೊಗೊಳ್ತಾ ಇದ್ದೀವಿ. ಅದೊಂದು ತೊಗೊಳ್ಳಿ, ಅದು ಸಖತ್ತಾಗಿರುತ್ತೆ. ನೋಡಿ, ಇದು ಇದೆ ಇಲ್ಲಿ. ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಿ ಇದನ್ನು ನಾವು. ಹಾಯ್, ಅವ್ರೆಲ್ರಿಗೂ ಐಸ್ ಕ್ರೀಮ್ ಎಲ್ಲ ತೊಗೊಂಡು ನಮ್ಮ ಮಾಸ್ಕ್ ಮ್ಯಾನ್ ಫ್ಯಾಮಿಲಿ ಎಲ್ಲ ಅಲ್ಲೇ ಇದಾರಲ್ಲ, ಹೋಗೋಣ ಬನ್ನಿ. ಇಷ್ಟೆಲ್ಲ ತೊಗೊಂಡು ಈಗ ನಾನು ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ಗಾಡಿ ನಮ್ಮ ಅಮ್ಮಗೆ ತೋರ್ಸೋಕ್ಕೆ. ಬನ್ನಿ ಹೋಗೋಣ. ಗೈಸ್, ಸೊ ಮ್ಯಾನ್ಯುವಲ್ ಓಡಿಸಿ ತುಂಬ ದಿನ ಆಗ್ಬಿಟ್ಟಿತ್ತು. ಯಾಕೆ ಮುಂದೆ ಹೋಗ್ತಲ್ಲ ಗಾಡಿಗೆ ಅಂತ ಯೋಚನೆ ಮಾಡ್ತಿದ್ದೆ. ಕ್ಲಚ್ ಹಿಡಿದು ಗೇರ್ ಹಾಕಿದ್ರು ಒಂಥರ ಫೀಲಿಂಗೇ ಬೇರೆ ಮಗ ಮ್ಯಾನ್ಯುವಲ್ದಲ್ಲ. ಮಜಾ, ಬಟ್ ಆದ್ರೂ ಟೆನ್ಷನ್ ಇಲ್ಲ ಮಗ, ಸ್ಟ್ರೆಸ್ ಕಣೋ. ಸರ್, ಇವ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾಕೆ ಮ್ಯಾನ್ಯುವಲ್ಗೆ ಬೇಡ ಅಂತ ಸಿಟಿಗೆ. ಟ್ರಾನ್ಸ್ಮಿಷನ್ ಮಾಡ್ತಾ ಇರಬೇಕು, ಗೇರ್ಗಳು ಚೇಂಜ್ ಮಾಡ್ತಾ ಇರಬೇಕು. ಆಟೋಮೆಟಿಕಲ್ ಆದ್ರೆ ಏನಿರಲ್ಲ ನಿಮ್ಗೆ, ಮೊದಲೇ ಸ್ಟ್ರೆಸ್ ಅಲ್ಲಿ ಇರ್ತೀರಾ. ನಮಗೂ ಮ್ಯಾನ್ಯುವಲ್ ಸಖತ್ ಇಷ್ಟ, ನಿಜ ಹೇಳ್ತಾ ಇದ್ದೀನಿ. ಬಟ್ ಸ್ಟ್ರೆಸ್ ನಮ್ಮ ಲೈಫಲ್ಲಿ ಇರೋದಕ್ಕೆ ಇನ್ನು ಇದೊಂದು ಸ್ಟ್ರೆಸ್ ಆಗಬಾರ್ದು ಅಂತೇಳಿ ನಾನು ಆಟೋಮೆಟಿಕ್ ತೊಗೊಂಡಿದ್ದು. ಬಟ್ ಐ ಡೋಂಟ್ ರಿಗ್ರೆಟ್ ಬೈಯಿಂಗ್ ಆಟೋಮೆಟಿಕ್. ನನಗೆ ತುಂಬಾ ಚೆನ್ನಾಗಿದೆ. ಆಟೋಮೆಟಿಕ್ಕೇ ಓಡಿಸೋ ಮನ್ಸಿಲ್ಲ ನನಗೆ, ಬಟ್ ಆದ್ರೂ ನಿಜ ತುಂಬಾ ಚೆನ್ನಾಗಿದೆ. ಮೈಲೇಜ್ ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ನಾವು ಮುಂದೆ ನಮ್ಮ ಅಮ್ಮ ಅಪ್ಪನೂ ಓಡಿಸ್ಬೋದು. ನಮ್ಮ ಅಪ್ಪನೂ ಓಡಿಸ್ತಾರೆ ಆಟೋಮೆಟಿಕ್. ನೈಸ್. ಏಜ್ ಆಗಿರೋರು ಓಡಿಸ್ಬೋದು ಮುಂದೆ ಹೋಗ್ತಾ ಅಂತ ತಗೊಂಡು. ಡಿಸ್ಪ್ಲೇ ಏನು ಅಷ್ಟು ಪ್ರಾಬ್ಲಮ್ ಆಗುತ್ತೆ ಮಹೇಂದ್ರ? ಅದು ಸರ್ ಯಾವ್ದು ಪ್ರಾಬ್ಲಮ್? ಅಯ್ಯಪ್ಪ, XUV ಪ್ರಾಬ್ಲಮ್ ಗೊತ್ತಾ, ಫೋನೇ ಕನೆಕ್ಟ್ ಆಗಲ್ಲ. ಬಂದು ಸಾಕಾಗಿದೆ ನನಗಂತೂ. ನಮ್ಮ ಮನೆಗೆ ತಂದಿದ್ವಿ. ನಮ್ಮ ಅಮ್ಮಗೆ ಈಗ ಟೆಸ್ಟ್ ಡ್ರೈವ್ ಮಾಡ್ಸೋಣ. ಅಲ್ಲಿವರೆಗೂ ಲಾಲಿಪಾಪ್ ತಿನ್ನೋಣ. ನಮ್ಮ ಅಮ್ಮಗೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ. ಬನ್ನಿ ಬೇಗ, ಬನ್ನಿ ಹತ್ತಿ. ನಿಮ್ಗೆ ಗಾಡಿ ಅಲ್ಲ, ನಿಮಗ್ ಗಾಡಿ ತಗೊಳ್ತಾ ಇರೋದು. ಹತ್ತಿ ಫಸ್ಟ್ ನೋಡೋಣ, ಟೆಸ್ಟ್ ಡ್ರೈವ್ ಹೋಗೋಣ. ಆಟೋಮೆಟಿಕ್ ಆಯ್ತು. ಮ್ಯಾನ್ಯುಯಲ್ ಆಟೋಮೆಟಿಕ್ ಬೇಕಾ ನಿಮ್ಗೆ? ಯಾವ್ದು ಬರಲ್ಲ ನನಗೆ, ಸುಮ್ಮನಿರು. ಏನು ಕ್ಲಾಸಸ್ಗೆ ಹೋಗಿರೋದು ಮತ್ತೆ ಬರಲ್ಲ ಅಂದ್ರೆ? ಓಡ್ಸಕ್ಕೆಲ್ಲ ಕೊಡಲ್ಲ, ಅಲ್ಲಿ DL ಇರ್ಬೇಕು. ಅಲ್ಲೇ ಹಿಂದೇನೆ ಇದೆ ನೋಡಿ ಅವರು. ನಮಗೆ ಓಡ್ಸಕ್ ಬರಲ್ಲ, ಓಡ್ಸಕ್ ಕೊಡ್ಬೇಕಂತೆ ನೋಡಿ. ಓಡಿಸ್ತೀನಿ, ಯಾಕೆ ಓಡಿಸಲ್ಲ? ಗೈಸ್, ಫೈನಲಿ ನಮ್ಮ ಅಮ್ಮನ ಕೂರ್ಸ್ಕೊಂಡು ಹೋಗ್ತಾ ಇದೀವಿ ಹೊಸ ಕಾರಲ್ಲಿ. ನೋಡೋಣ ನಮಗೆ ಇಷ್ಟ ಆಗುತ್ತಾ ಅಂತ. ನಿಮ್ಗೆ ನೋಡಿ ಇದರಲ್ಲಿ ಇದರಲ್ಲಿ ಸನ್ ರೂಫ್ ಇದೆ. ಹಿಂಗೆ ಸನ್ ರೂಫ್ ಈ ಕಾರ್ಗೂ ಇದೆಯಾ? ಹಾಡ್ ಹಾಕದ ಹೆಂಗೆ ಸ್ವಲ್ಪ ನಾವು ಹೋದ್ರೆ ಓಡಿಸ್ಕೊಂಡು. ಸರ್ ನಿಮ್ಗೆ ಆಟೋಮೆಟಿಕ್ ಕನೆಕ್ಟಿವಿಟಿ ಬರುತ್ತೆ. ಬಟ್ ಈ ತರ ವಯಸ್ಸಾಗಿರೋಲ್ಲ ಓಡಿಸ್ಬೋದಾ ಇವ್ರ ತರ? ಯಾಕೆ ನಗ್ತಾ ಇದೀರಾ ವಯಸ್ಸಾಗಿರೋರು ಅಂದ್ರೆ? ಅವ್ರು ನೋಡಕ್ಕೆ ನಿಮ್ಗೆ ಎಷ್ಟು ಏಜ್ ಅಂತ ಕಾಣ್ತಿದ್ದಾರೆ? ಸರ್ 70 ಏಜ್ ಅವ್ರಿಗೆ, 50 ಅಂತೆ. ಇನ್ನು ಕಡಿಮೆನೆ ಹೇಳ್ದಪ್ಪ ನೀನು, 80 ಅಪ್ಪ. 80 ಅಂತೆ. ಬನ್ನಿ ಹೋಗೋಣ. ಆಯ್ತು, ನೋಡೋಣ ನಮ್ಮ ಅಮ್ಮಗೆ ಇಷ್ಟ ಆಗುತ್ತಾ ಅಂತ. ಕೂತ್ಕೊಂಡು ಎಂಜಾಯ್ ಮಾಡಿ. ನೀವು ಓಡ್ಸಕ್ಕೆಲ್ಲ ಆಗಲ್ಲ. ಇಲ್ಲಿ ಬೇಡ, ನಮ್ಮ ಮನೆ ಹತ್ರ ಓಡಿಸಿಬೇಕಿದ್ರೆ ಇಲ್ಲಿ ಬೇಡ. ಫಸ್ಟ್ ನೋಡಿ, ಎಕ್ಸ್ಪೀರಿಯನ್ಸ್ ನೋಡಿ. ಇಲ್ಲಿ ನಮ್ಮ ಮನೇಲಿ ನಮ್ಮ ಅಪ್ಪ ಇಲ್ಲ, ನಮ್ಮ ಅಕ್ಕ ತಮ್ಮ ಇಲ್ಲ. ಅವರು ಟೆಸ್ಟ್ ಡ್ರೈವ್ ಮಾಡ್ಸೋಣ ಅಂದ್ರೆ. ಬಟ್ ನೀವು ಕಲೀರಿ ಡ್ರೈವಿಂಗ್. ಅದಕ್ಕೆ ಹೇಳಿದೆ ನಂಗೆ ಸ್ವಲ್ಪ ಕಲಿಯಕ್ ಒಂದ್ ಗಾಡಿ ಬೇಕು ಅಂತ. ಕಲಿಯಕ್ ಒಂದು ಹೊಸ ಗಾಡಿ ಬೇಕಂತೆ ನಮಗ್. ನೋಡಿ, ಹೊಸ ಗಾಡಿ ಬೇಡಪ್ಪ. ಆಮೇಲೆ ಎಲ್ಲ ನೀವೇನ್ ನೋಡ್ತೀರಾ ಗಾಡಿಲಿ? ನಮ್ಗೇನು ಆಟೋಮೆಟಿಕ್ ಇದ್ರೆ ಬೆಸ್ಟ್ ಅಷ್ಟೇ, ಬೇರೆ ನೋಡಲ್ಲ. ಲೆಫ್ಟ್ ರೈಟ್ ನೋಡ್ಬೇಕು. ಗಾಡಿಗಳಲ್ಲಿ ಲೆಫ್ಟ್ ರೈಟ್ ನೋಡ್ಬೇಕು ಅಂತಾರೆ. ಏನ್ ಹೇಳಿ ನಾನು, ಹೇಳಿ. ಅಲ್ಲ, ಈ ಗಾಡಿಗೆ ಇನ್ನೊಂದು ಗಾಡಿ ಬರ್ತಿದೆ ಬೇರೆ ಕಂಪ್ನಿದು. ಅದಕ್ಕೂ ಇದಕ್ಕೂ ಏನ್ ಕಂಪೇರ್ ಮಾಡ್ತೀರಾ? ತಗೊಂಡ್ ನೋಡೋಣ.
ನಮ್ಮ ಗಾಡಿ ಬೇಡ ಅಂತೀವಿ ನನಗೆ ಎಕ್ಸಿವ್ ಹೇಳ್ಕೊಟ್ಬಿಡು ಅದು ಈಗಲೇ ಎಕ್ಸಿವಿ ಪಾರ್ಟ್ಸ್ ಕೈಗೆ ಬರೋ ತರ ಆಗಿದೆ. ಮಾಡ್ಕೊಂಡಿದ್ರೆ ಹಾಗೆ ಎಲ್ಲ ಕೊಡು ಮಜಾ ಮಾಡಕ್ಕೆ. ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಪರ್ಸನಾಲಿಟಿ ಇದಾರೆ ನಂತರ, ಅದಕ್ಕೆ ಕಂಫರ್ಟಬಲ್ ಇದೆಯಾ ನೋಡ್ತಾ ಇದೀನಿ. ನಾನು ಓಡಿಸಿದ್ರು ಆಯ್ತು ಬನ್ನಿ. ನಮ್ಮ ಫುಲ್ ಎಕ್ಸೈಟ್ ಆಗಿದ್ದಾರೆ. ಬೇಡ ಬೇಡ ಅಂತ ಹೇಳ್ತಾರೆ ಮನ್ಸಿಂದ, ಬಟ್ ಗಾಡಿ ಅವ್ರಿಗೆ ಬೇಕು ಒಂದು. ಕಾರ್ ಓಡಿಸೋದು ನಾನು ನೋಡ್ತಾ ಇದೀನಿ. ನಾನು ಓಡಿಸಿದ್ರೆ ಹೆಂಗ್ ಓಡಿಸ್ಬೇಕಂತ ನಮ್ಮ ಒಂದು ಓಡ್ಸಕ್ ಟ್ರೈ ಮಾಡ್ತಾರಂತೆ. ಅದಾದ್ಮೇಲೆ ಹೋಗೋದು ಇಲ್ಲಿಂದ. ಹೇಳಿ ನೋಡಿದ್ರ, ಅದಕ್ಕೆ ಹೇಳಿದ್ ಏಜ್ ಆಗಿದೆ ಅಂತ. ಸೀಟ್ ಬೆಲ್ಟ್ ನ ಹೆಂಗ್ ಹುಡುಕ್ತಾರ. ತೆಗ್ದಾ ಹಾ ತೆಗಿರಿ. ಅಷ್ಟೇನ್ ಮಾಡ್ಬೇಕಂದ್ರೆ ಹಾ ಆನ್ ಇದೆಯಾ ಗಾಡಿ? ಡ್ರೈವಿಂಗ್ ಏನಕ್ಕೆ ಆನ್ ಹೋಗ್ಲಿ? ಇದೆಯಾ? ಇಳಿರಿ ಸಾಕು ಇಳಿರಿ ನೀವು. ಅವ್ರಿಗೆ ಟೈಮ್ ಆಯ್ತು, ಬೇಗ ಸ್ಟಾರ್ಟ್ ಮಾಡಿ ಗಾಡಿ. ಬ್ರೇಕ್ ಹಿಡೀರಿ ಆಯ್ತಲ್ಲ, ಸ್ಲೋ ಎಕ್ಸ್ಲೇಟರ್ ಕೊಡಿ. ಏನು ಮಂತ್ರ ಓದ್ತಾ ಇದ್ದೀರಾ? ಸ್ಲೋ ಆಗಿ ಅಷ್ಟೇ. ಗೈಸ್ ಪಾಸ್ ಆದ್ರು ಗೈಸ್. DL ಪಕ್ಕ ಇವ್ರದ್ದು. ಸ್ಲೋ 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 ಸ್ಲೋ. ಈ ಕಡೆ ಬನ್ನಿ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬನ್ನಿ, ಈ ಕಡೆ. ಹಾ ಸ್ಲೋ ಸ್ಲೋ. ಚೆನ್ನಾಗಿದ್ಯಾ ಓಡ್ಸಕ್ಕೆ? ಹೌದಾ, ನಿಲ್ಸಿ ಸಾಕು ಸಾಕು, ನಿಲ್ಸಿ. ಆಣಿ ಅಲ್ಲ ಅದು, ಏಣಿ ಅದು. ಆಣಿ ಅಂತೆ. ನೀವು ರೆಸ್ಟ್ ಮಾಡಿ ಇನ್ನೊಂದು ಗಾಡಿ ತಗೊಂಡ್ಬರ್ತೀವಿ, ಅದನ್ನ ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ಡಿಸೈಡ್ ಮಾಡೋಣ ಆಯ್ತಾ? ಹೋಗಿ ಬಾಯ್. ಇದು XUV 3XO ಇದು. ಓಕೆ ಬಾಯ್. ಬೇಸ್ ಇನ್ನೊಂದು ಗಾಡಿ ಟೆಸ್ಟ್ ಡ್ರೈವ್ ಬರೋದಿದೆ, ಆದರೆ ನಾನು ಒಂದು ಶೂಟ್ ಇತ್ತು ಇವತ್ತು, ಒಂದು ಡ್ಯಾನ್ಸ್ ವಿಡಿಯೋದು. ಸೊ ಒಂದು ಸ್ಟ್ಯಾನ್ಸರ್ಸ್ ಎಲ್ಲ ಬಂದಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ನಾನು. ಅದಕ್ಕೆ ಇವಾಗ ಇನ್ನೊಂದು ಟೆಸ್ಟ್ ಡ್ರೈವ್ನ ಕ್ಯಾನ್ಸಲ್ ಮಾಡಿ ನಾನು ಪಟ್ಟಂತ ರೆಡಿ ಹಾಕಿ ಅಲ್ಲಿಗೆ ಹೋಗ್ಬೇಕು. ಲೆಟ್ಸ್ಕೋ ಗೈಸ್. ನಮ್ಮ ಲೈಟ್ಸ್ ಕಿಟ್ಸ್ ಎಲ್ಲ ಪಿಕ್ ಮಾಡ್ಕೊಂಡು ಟೀಮ್ ಹಾಕೊಂಡು ಈಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ ನಮ್ಮ ಹಳೆ ಮನೆ ಹತ್ರ ನಮ್ಮ ಎಪಿಕ್ ಪ್ರವೀಣ್ ಲೊಕೇಶನ್ ಹುಡುಕೊಟ್ಟಿದ್ದಾನೆ. ಅಲ್ಲಿ ಹೋಗಿ ಶೂಟ್ ಮುಗಿಸಿ ವಾಪಸ್ ಬರೋಣ. ಲೆಟ್ಸ್ ಗೋ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ನಾವು ಒಂದು ಗ್ಯಾರೇಜಲ್ಲಿ ಶೂಟ್ ಮಾಡಬೇಕಿತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಪಕ್ಕದಲ್ಲಿ ಒಂದು ವುಡ್ ಅಂಗಡಿ ಇತ್ತು. ಸೊ ಸಖತ್ತಾಗಿದೆ ಜಾಗ, ನೋಡಿದ್ದು ಕ್ರೇಜಿ ಆಗಿದೆ. ಇಲ್ಲಿ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಡ್ಯಾನ್ಸ್ ವಿಡಿಯೋ ಬೇರೆ, ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಬ್ಯಾಕ್ ಗ್ರೌಂಡ್ ಡ್ಯಾನ್ಸಿಗೆ ನೋಡಿ ಎಷ್ಟು ಜನ ಬಂದವರಲ್ಲಿ, ಅವರೆಲ್ಲ ನಮ್ಮ ಜೊತೆ ಡ್ಯಾನ್ಸ್ ಆಡ್ತಾರೆ ಈಗ. ಸೊ ಲೈಟ್ಸ್ ಎಲ್ಲ ಸೆಟ್ ಆಗ್ತಾ ಇದೆ, ಡ್ಯಾನ್ಸ್ಗೆಲ್ಲ ರೆಡಿ ಆಗ್ತಿದ್ದಾರೆ ಬಾಯ್ಸು. ನಾನು ಸ್ವಲ್ಪ ಕಾನ್ಷಿಯಸ್ ಡ್ಯಾನ್ಸಲ್ಲಿ, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಕಂಫರ್ಟ್ ಝೋನಲ್ಲಿ ಏನೇನು ಆಗುತ್ತೆ ಅದೆಲ್ಲ ಬಿಟ್ಟು ಆಚೆ ಬಂದು ಮಾಡಬೇಕು ಅಂತ. ಇಷ್ಟೆಲ್ಲ ಮಾಡಿ ನಮ್ಮ ಟೀಮ್ ಹೋದರು ಸ್ಪೀಕರ್ ಥರದ್ದು ಮರೆತುಬಿಟ್ಟಿದ್ದಾರೆ. ನಾನು ಮರೆತುಬಿಟ್ಟೆ, ಅದಕ್ಕೆ ಕಾರಲ್ಲೇ ಹಾಡು ಹಾಕ್ಬಿಟ್ಟು ಇಲ್ಲಿ ಡ್ಯಾನ್ಸ್ ಆಡಬೇಕು. ಇವಾಗ ಪ್ರಾಕ್ಟೀಸ್ ಆಯಿತು ನಂದು, ಏನಾದ್ರು ಟೇಕ್ ತೊಗೊಳ್ಳೋದೆ. ಗೈಸ್ ಎಲ್ಲ ಸೆಟ್ ರೆಡಿ ಆಗ್ತಾ ಇದೆ. ಬಿಗ್ ತರಬೇಕಿತ್ತು ಗೈಸ್, ಸೆಟ್ ಆಗ್ತಾ ಇಲ್ಲ, ಕೂದಲು ಹಿಂಗೆ ಹೋಗ್ಬಿಟ್ಟಿದೆ. ಗೈಸ್ ಫೈನಲಿ ರೆಡಿ ಟು ಡ್ಯಾನ್ಸ್. ಲೆಟ್ಸ್ ಗೋ. ಅದು ಗೈಸ್ ಥ್ಯಾಂಕ್ ಯು. ನಿಮ್ಮ ಹೆಸರುಗಳು ಹೇಳ್ಬಿಡಿ ಹಂಗೆ. ನಿಮ್ಮ ಹೆಸರು ಬ್ರೋ? ಹಾಂ ಹರ್ಷ. ಥ್ಯಾಂಕ್ ಯು ಹರ್ಷ. ಥ್ಯಾಂಕ್ ಯು ವಿನೋದ್ ಬ್ರೋ. ತಿಲಕ್ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ನಿಮ್ಮ ಹೆಸರು? ಚಾಂದ್ ಬೈ. ಥ್ಯಾಂಕ್ ಯು ಕಿರಣ್ ಬ್ರೋ. ನಾಗೇಂದ್ರ ಥ್ಯಾಂಕ್ ಯು. ಕಲ್ಕಿ ಬೈ. ಥ್ಯಾಂಕ್ ಯು. ಚಿನ್ನ ಬೈ. ಥ್ಯಾಂಕ್ ಯು. ತೇಜ ಬೈ. ಥ್ಯಾಂಕ್ ಯು. ರೆಸ್ಟ್ ಮಾಡಿ ಈಗ. ಗೈಸ್ ಫೈನಲಿ ನಮಗೆ ಶೂಟ್ ಮಾಡೋಕ್ಕೆ ಸಖತ್ ಹೆಲ್ಪ್ ಮಾಡಿದ್ರು ಈ ಜಾಗದಲ್ಲಿ, ಲೊಕೇಶನಲ್ಲಿ. ಇಲ್ಲೇ ಇದೆ ನೋಡಿ ಓನರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೇಳಿದ ತಕ್ಷಣ ಪಾಪ ಹ್ಞೂ ಅಂದರು. ಆ್ಯಂಡ್ ಫೈನಲಿ ವಿ ಡಿಡ್ ದ ಶೂಟ್. ನಮ್ಮ ಜೊತೆ ಎಪಿಕ್ ಪ್ರವೀಣ್ ಅವ್ರು ಇಲ್ಲಿದ್ದಾರೆ ನೋಡಿ. ಇವತ್ತು 1 ಲಕ್ಷ ಕೊಡಕ್ಕೆ ಬಂದಿದ್ದಾರೆ ನಮಗೆ. ಕೊಡಲ್ವೇನೋ? ಓ ಇಲ್ಲ ಮಗ, ಅದು ಡೂಪ್ಲಿಕೇಟ್ ನೋಟು. ಸೊ ಗೈಸ್ ನೋಡಿ ಲೊಕೇಶನ್ ಬಂದಿದೆ ನೋಡಿ ಗೈಸ್, ಲೊಕೇಶನ್ ಹೇಳಿದ್ದೆ ಬೇರೆ, ಬಂದಿದೆ ಬೇರೆ, ಮಾಡಿದ್ವಿ ಸಕತ್ತಾಗಿ ಮಾಡಿದ್ರು. ಅದು ಆಗ್ಲೇ ಹೇಳ್ತಾ ಇದ್ದೆ, ಜನ ಎಲ್ಲ ಕಮೆಂಟ್ ಆಗ್ತಿದ್ದಾರೆ ಬ್ರೋ. ಇವಾಗ ನಾನು ಬಂದಾಗ ಹೇಳ್ತೀನಿ ಗೈಸ್. ಸರಿ ಬನ್ನಿ ಈಗ ಹೊರಡೋದಿಲ್ಲಿಂದ. ಸೊ ಫೈನಲಿ ಶೂಟ್ ಮುಗಿಸಿ ಈಗ ನಮ್ಮ ಲೈಟ್ ಏನೇನು ಐಟಮ್ಸ್ ಇತ್ತದೆಲ್ಲ ವಾಪಸ್ ಹಾಕೋದು ಬಂದಿದ್ದೀವಿ. ಹಾಕ್ಬಿಟ್ಟು ಮನೆಗೆ ಹೋಗಿ ಹೊಟ್ಟೆ ಸರಿಯಾಗಿ ಹಸ್ವಾಗ್ತಿದ್ದೆವು, ಊಟ ಮಾಡಬೇಕು. ಸೊ ಅಲ್ಲಿಂದ ಫೈನಲಿ ವಾಪಸ್ ಬಂದು ಈಗ ನಾನು ಮನೆಗೆ ಬಂದೆ. ನನಗೊಂದು ಟ್ಯಾಬ್ಲೆಟ್ಸ್ ತೊಗೋಬೇಕಿತ್ತು, ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಕಾರ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಬೈಕ್ ಇಲ್ಲ, ಅದಕ್ಕೆ ಸೈಕಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಸೈಕಲ್ ತಂದು ಓಡ್ಸೋಕ್ಕೆ ಆಗಿಲ್ಲ. ನಾನು ಅಪ್ಪಾಗಿಂದ ತಂದಿದ್ದು ಸೈಕಲ್ ಇದು. ಮಳೆ ಬೇರೆ ಬರ್ತಾ ಇದೆ, ಏನು ಮಾಡೋದು? ಇದು ನೋಡಿ ಈ ಗಾಡಿ ಹೆಂಗೆ ಡ್ಯಾಮೇಜ್ ಆಗಿ ಬಿದ್ದಿದೆ. ಇದನ್ನು ಫಸ್ಟ್ ರೆಡಿ ಮಾಡಿಸ್ಬೇಕು.
30,000 ಕೊಟ್ಟು ತಂದಿರೋದು. ಅಷ್ಟು ರೆಡಿ ಮಾಡಿಸ್ಬೇಕು. ಸೈಕಲ್ ಬನ್ನಿ ಸೈಕ್ಲಿಂಗಲ್ಲಿ ಹೋಗೋಣ. ಫೈನಲಿ ಎಷ್ಟೋ ವರ್ಷ ಆದಮೇಲೆ ಸೈಕಲ್ನ ಅಟ್ಲೀಸ್ಟ್ ತಿಂಗಳಾದ್ಮೇಲೆ ಸೈಕಲ್ನ ಯೂಸ್ ಮಾಡ್ತಾ ಇದೀವಲ್ಲ, ನಾನೇ ಯೂಸ್ ಮಾಡ್ತಾ ಇರೋದು ನೋಡಿ. ಎಲ್ಲ ಮೋಟೋ ವ್ಲಾಗಿಂಗ್ ಮಾಡ್ರೆ ನಾನು ಸೈಕಲ್ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ ಇವತ್ತು. ಮಳೆ ಬರೋಕ್ಕೆ ಮುಂಚೆ ಹೋಗಿ ವಾಪಸ್ ಬರಬೇಕು. ಕಾರ್ಡಿಯೋ ಜಿಮ್ ಎಲ್ಲ ಬಿಟ್ಟು ಎನರ್ಜಿನೇ ಹೋಗ್ಬಿಟ್ಟಿದೆ ಗೈಸ್. ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೈಕಲ್ ಲಾಕ್ ಹಾಕೋಕ್ಕೆ ಲಾಕೇ ತಂದಿಲ್ಲ. ಲಾಕ್ ಇದೆ ಬಟ್ ಪಾಸ್ವರ್ಡ್ ಗೊತ್ತಿಲ್ಲ, ಪಿನ್ ಗೊತ್ತಿಲ್ಲ. ಬನ್ನಿ ಮೆಡಿಕಲ್ ರೀಚ್ ಆಗಿದ್ದೀನಿ ಗೈಸ್. ಸ್ಯಾಮ್ಸಂಗ್ ಒಂದು ಕೆಲ್ಸಕ್ಕೆ ಹೊಡ್ತಾನೆ ಅಂದರೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂದರೆ ಆ ಕೆಲ್ಸಕ್ಕೂ ಅವಮಾನ, ಸ್ಯಾಮ್ಸಂಗಿಗೂ ಅವಮಾನ. ಇಲ್ಲಿವರೆಗೂ ಬಂದಿದ್ದೀನಿ, ನನಗೆ ಬೇಕಾಗಿರೋ ಐಟಮ್ ಇಲ್ವಂತೆ, ಅದಕ್ಕೆ ಮುಂದೆಲ್ಲ ಹುಡ್ಕೋಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಮೆಡಿಕಲ್ ಸ್ಟೋರಲ್ಲಿ ನಂಗೆ ಸಿಕ್ತು ಬೇಕಾಗಿದ್ದು, ತೊಗೊಂಡಿದ್ದೀನಿ. ಈಗ ನಮ್ಮ ಮನೇಲಿ ನಮ್ಮ ಅಕ್ಕ ಕಾಂತಾರ ಮೂವಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬರೋದು ಇನ್ನೂ ಲೇಟ್ ಸಕ್ಕತ್ತು. ಅದಕ್ಕೆ ಆಚೆನಾರು ತಿನ್ಕೊ ಅಂತ ಹೇಳ್ಬಿಟ್ರು ನಮ್ಮ ಅಮ್ಮ. ಹೆಂಗೂ ಇಲ್ಲಿವರೆಗೂ ಬಂದಿದ್ದೀನಿ, ಇಲ್ಲೊಂದು ಹೋಟ್ಲಿದೆ, ತಿನ್ಕೊಂಡು ಹೋಗ್ಬಿಡ್ತೀನಿ. ಲೆಟ್ಸ್ ಗೋ. ನೋಡಿ ನಮ್ಮ ಸಬ್ಸ್ಕ್ರೈಬರ್, ಛೋಟಾ ಸಬ್ಸ್ಕ್ರೈಬರ್. ಏನು ಹೆಸರು? ಏನು? ಮಿಯಾನ್. ಹೌದಾ? ಸ್ಕೂಲ್ಗೆ ಹೋಗ್ತೀರಾ? ಹೌದಾ? ಯಾವ ಸ್ಕೂಲು? ಸೂಪರ್. ನನ್ನ ವ್ಲಾಗ್ ನೋಡ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೆಸ್ಟೋರೆಂಟ್ ರೀಚ್ ಆಗಿದ್ದೀನಿ. ಇಷ್ಟು ಬಿರಿಯಾನಿ ಆರ್ಡ್ರ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ತಿಂದು ಸೈಕಲಿಂಗ್ ಮಾಡ್ಕೊಂಡು ಹೋದರೆ ಇನ್ನಿದೆಲ್ಲ ಕರ್ಗೋಗುತ್ತೆ ಅಂತೇಳಿ ಸೈಕಲ್ ತಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಬಿರಿಯಾನಿ ಅಷ್ಟು ಚೆನ್ನಾಗಿರಲಿಲ್ಲ, ಮಂದಿ ಚೆನ್ನಾಗಿರುತ್ತೆ. ನಾನು ಹೋಗೋ ಹೋಟ್ಲಲ್ಲಿ ಕ್ರೇಜ್ ಇರುತ್ತೆ ಮಂದಿ ಮಾತ್ರ. ದಿನಕ್ಕೆ ವಾರಕ್ಕೆ 2 ಸರಿ ತಿಂತಿದ್ದೀನಿ ಮಂದಿ. ನಾನು ಸ್ವಲ್ಪ ಮಂದಿ ತಿನ್ನೋದು ಕಮ್ಮಿ ಮಾಡಬೇಕು. ಮನೆಗೆ ಹೋಗಿ ಮಾತಾಡೋಣ. ಬಾಯ್. ನೋಡಿ ಡೌನ್ ರೋಡ್ ಸಿಕ್ತು, ಹತ್ಕೊಂಬಿಟ್ಟೆ ನೋಡಿ. ಫೈನಲಿ ತೊಗೊಂಡು ಬಂದು ವಾಪಸ್ ಎಲ್ಲಿತ್ತು ಅಲ್ಲಿ ನಿಲ್ಲಿಸಿದೆ. ಮತ್ತೆ ಇದನ್ನು ಯಾರು ಯಾವತ್ತು ಎತ್ತುತ್ತಾರೆ ಅಂತ ದೇವರೇ ಗೊತ್ತಿಲ್ಲ. ಲೈಫ್ ಎಷ್ಟು ವಿಚಿತ್ರ ಅಂದರೆ, ನಾವೆಲ್ಲ ಒಂದರಿಂದ ಓಡ್ತಾ ಇದ್ದೀವಿ. ಸೈಕಲ್ ಬೇಕು, ಗಾಡಿ ಬೇಕು, ಸ್ವಿಮ್ಮಿಂಗ್ ಪೂಲ್ ಇರೋ ಮನೆ ಬೇಕು, ಏನೇನೋ ಬೇಕು ಅಂತ ಓಡ್ತಿರ್ತೀವಿ. ಬಟ್ ಎಲ್ಲ ಸಿಕ್ಕಿದ್ಮೇಲೆ ಯೂಸೇ ಮಾಡಲ್ಲ, ಯಾಕಂದರೆ ನಿಮ್ಗೆ ಟೈಮೇ ಇರಲ್ಲ. ಬೇರೆ ಯಾವುದರಿಂದನೂ ಓಡ್ತಾ ಇರ್ತೀರಿ. ನೋಡಿ, ನಾವು ಸ್ವಿಮ್ಮಿಂಗ್ ಪೂಲ್ ಇರೋ ಮನೆಗೆ ಬಂದ್ವಿ. ಸ್ಟೀಮ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಗೇಮ್ಸ್ ರೂಮ್ ಇದೆ. ಯಾವುದಕ್ಕೂ ಒಂದಿನ ನಮ್ಮ ಮನೆಯವ್ರು ಯಾರು ಹೋಗಿಲ್ಲ, ನಾನು ಹೋಗಿಲ್ಲ. ಎಲ್ಲ ಅವ್ರವ್ರದ್ದೊಂದು ರೇಸಲ್ಲಿ ಓಡ್ತಾ ಇದ್ದಾರೆ. ಲೈಫ್ ಇಷ್ಟೇ ಕಷ್ಟ. ನಂದು ಈ ಪ್ಯಾಂಟಲ್ಲಿ ಜೇಬಿಲ್ಲ, ಒಂದೇ ಒಂದು ಜೇಬಿದೆ, ಅದು ಒಂದು ಫೋನ್ ಇಟ್ಟಿದ್ದೀನಿ. ಇನ್ನೊಂದು ಫೋನ್ ಇಡೋಕ್ಕೆ ಜಾಗ ಇಲ್ಲ. ಇನ್ನೊಂದು ಕಡೆ ಇದೆ, ಬಟ್ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ. ಕಷ್ಟಪಟ್ಕೊಂಬಂದೆ ಮಾತ್ರ. ಸೊ ನಮ್ಮ ಅಮ್ಮ, ನಮ್ಮ ಅಕ್ಕ, ನನ್ನ ತಮ್ಮ ಇನ್ನೂ ಯಾರೂ ಬಂದೇ ಇಲ್ಲ. ಫುಲ್ ಜೋರು ಮಳೆ ಆಚೆ. ಅವ್ರು ಬರೋವರೆಗೂ ನಾನು ಕಾಯೋಕ್ಕಾಗಲ್ಲ. ಫುಲ್ಲು ನಿದ್ದೆ ಬಿಡ್ತಿದೆ. ಮಲ್ಕೊಂಡು ಬೆಳಗ್ಗೆದ್ದು ಸಿಗ್ತೀನಿ ಕಾಯ್ಸ್. ಫುಲ್ ಟಯರ್ಡ್. ಗುಡ್ ನೈಟ್ ಗೈಸ್. ಸೊ ನಮ್ಮ ಅಮ್ಮದು ಬ್ಲಡ್ ಟೆಸ್ಟ್ ನಡೀತಿದೆ. ಬ್ಲಡ್ ಟೆಸ್ಟ್ ಇವರು ಒಂದು 5 ಕಾಲ್ ಮಾಡೋರೆ, ಬೇಗಪ್ಪ ಬ್ಲಡ್ ಟೆಸ್ಟ್ ಮಾಡ್ತವ್ರೆ ಅಂತ. ಏನಕ್ಕೆ ಅಂದರೆ ಭಯ ಅಂತೆ. ಇಷ್ಟು ದೊಡ್ಡ ಸೂಜಿ ತೆಗೆದ್ರ ಅವರು ನೋಡಿ. ಅದಕ್ಕೆ ಬರ್ತಾರೆ. ನಾನೇ ಆ ಕಡೆ ನೋಡಲ್ಲ, ನನ್ನ ಕರ್ಸೋರು. ಕೈ ಹಿಡ್ಕೊಳ್ಳೋದು ಅಷ್ಟೇ. ಹಿಂಗೆ ಡಿಸ್ಟ್ರಾಕ್ಟ್ ಮಾಡೋದು. 6 ಬ್ಲಡ್ ತಗೊಂತಾರಲ್ಲ, ಚುಸ್ತಾರಲ್ಲ, ಏನಾಗಲ್ಲ. ಅಯ್ಯೋ, ಕೈ ಶೇಕ್ ಮಾಡಬೇಡಿ. ಹಂಗೆ ಇಟ್ಕೊಳ್ಳಿ. ಅಲ್ಲಿ ನೋಡಿ, ಮೇಲ್ ನೋಡಿ. ಅಯ್ಯೋ, ಸೂಚಿಗೆ ಎದಿರ್ತಾರಲ್ಲ ನಮ್ಮಮ್ಮ. ಆಡೋದು ನೋಡ್ರೆ ರೇಡಿ ರಾಂಬೋ ಥರ ಆಡ್ತಾರೆ. ಒಂದು ಸೂಜಿಗೆ ಕಂಗ್ರ್ಯಾಚುಲೇಷನ್ಸ್, ಹೊಸ ಬ್ಲಡ್ ಬರುತ್ತೆ. ಆಯಿತು ಗೈಸ್, ನಮ್ಮಮ್ಮ ಬ್ಲಡ್ ಕೊಟ್ಟಿದ್ದಾಯ್ತು ಗೈಸ್. ಸೊ ನಮ್ಮ ಮನೆಗೆ ಹೊಸ ಐರನ್ ಬಾಕ್ಸ್ ಬಂದಿದೆ ಫೈನಲಿ. ಇದು ನನ್ನ ಎಷ್ಟೋ ವರ್ಷದ ಕನ್ಸು ಅನ್ಕೊಳ್ಳಿ. ಒಂದು ಸ್ಟೀಮ್ ಐರನ್ ನಮ್ಮಲ್ಲಿ ಇತ್ತು, ಬಟ್ ಅದು ನಮ್ಗೆ ಯೂಸ್ ಮಾಡಕ್ಕೆ ಬರ್ತಿರ್ಲಿಲ್ಲ. ನಾನು ಯಾವಾಗಲೂ ಹೋಗೋದು ಅಮೆಝಾನಲ್ಲಿ, ಅಯ್ಯೋ ಇಷ್ಟು ರೂಪಾಯಿನಾ, ತೊಗೊಳ್ಳೋದಾ ಬೇಡವಾ ಅನ್ಕೋತಿದ್ದೆ. ಆಮೇಲೆ ಚಿಕ್ಕ ಐರನ್ಗಳು ತರಿಸೋದು ಎಲ್ಲ ಹಾಳಾಗೋದು. ಸೊ ಅದಕ್ಕೆ ಇದು ಸ್ಟೀಮ್ ಐರನ್ ತರಿಸಿದ್ದೀನಿ. ಇದು ಬೇಗ ಪಟ್ಟಂತ ಆಗ್ಬಿಡುತ್ತೆ. ನೋಡೋಣ ಹೆಂಗಿದೆ ಅಂತ. ನಮ್ಮ ಅಮ್ಮ ಕೊಟ್ಟಿದ್ದೀನಿ ಅನ್ಬಾಕ್ಸ್ ಮಾಡೋಕ್ಕೆ. ತುಂಬ ದಿನ ಆಯಿತು ನಮ್ಮ ಮನೇಲಿ ಒಂದು ವ್ಲಾಗಲ್ಲಿ ಅನ್ಬಾಕ್ಸ್ ಮಾಡಿ ಬಾಕ್ಸ್ನ. ಮುಂಚೆ ಬರೀ ಬಾಕ್ಸ್ ಅನ್ಬಾಕ್ಸ್ ಮಾಡೋದೇ ವ್ಲಾಗ್ ಇರ್ತಿತ್ತು. ಅಲ್ಲ, ಎಷ್ಟು ಬಾಕ್ಸ್ ಓಪನ್ ಮಾಡ್ತಿದ್ರಿ ನಾವು. ನಾನೀಗ ಆರ್ಡರ್ ಮಾಡೋದು ಕಮ್ಮಿ ಮಾಡಿ ಸೇವಿಂಗ್ ಸಮೀರ್ ಆಗಿದ್ದೀನಿ. ಮುಂಚೆ ಶೇವಿಂಗ್ ಸಮೀರ್ ಆಗಿದ್ದೆ, ಇವಾಗ ಸೇವಿಂಗ್ ಸಮೀರ್ ಆಗಿದ್ದೀನಿ. ನಮ್ಮದು ಅನ್ಬಾಕ್ಸಿಂಗ್ ಕೊಟ್ರೆ ಇಡೀ ಬಾಕ್ಸ್ನೇ ಕುಯ್ತಾ ಇದ್ದಾರೆ ಗೈಸ್. ಹ್ಯಾಂಡಲ್ ವಿತ್ ಕೇರ ಗೊತ್ತಿಲ್ಲ. ತೆಗಿರಿ. ಏನು ಸ್ಟೀಮ್ ಬರ್ತಾರಣ? ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ ಕೊಂಬಿಟ್ಟಿರ, ಬ್ರ್ಯಾಂಡ್ ಬ್ಲರ್ ಮಾಡ್ಬಿಡ್ತೀನಿ. ಯಾಕೆ ಬೇಕು?
ಇದು ಫಿಟ್ ಮಾಡ್ಬೇಕಾ? ನೈಸ್. ಹೇಗಿದೆ? ಇದೆಲ್ಲ ಈಗ ನಮ್ಮ ಫಿಟ್ ಮಾಡಿಬಿಟ್ಟು ನನ್ನ ಸೂಟ್ಸ್ ಎಲ್ಲ ಐರನ್ ಮಾಡಿಕೊಡ್ತಾರೆ. ಬನ್ನಿ ಲೆಟ್ಸ್ ಗೋ. ಇದು ತರಿಸಿರೋದು ನಮ್ಮ ಅಮ್ಮಗೆ. ನಾನು ಐರನ್ ಮಾಡಿ ಅಂದಾಗೆಲ್ಲ ಅಯ್ಯೋ ಈ ಐರನ್ ಆಗಲ್ಲ, ಸ್ಟೀಮ್ ಐರನ್ ತರಿಸ್ಬೇಕು ಅಂತಿದ್ರು. ಫೈನಲಿ ತರಿಸಿದ್ದೀನಿ. ಅದೇನು ಈಗ ಐರನ್ ಮಾಡ್ಕೊಡ್ತಾರೆ ನೋಡೋಣ. ನಿಮ್ ದೊಡ್ಡಮ್ಮ ಕಳ್ಸಿದ್ರು ಗೊತ್ತಾ ದುಬೈ? ದುಬೈ ನಮ್ಮ ದೊಡ್ಡಮ್ಮ ಒಂದು ಕಳ್ಸಿದ್ರು ಚಿಕ್ಕವರಿದ್ದಾಗ ನಾವು. ಬಟ್ ಅದು ನಮ್ಗೆ ಯೂಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬನ್ರಿ ಮಾಸ್ಕ್ ಮ್ಯಾನ್, ಹೆಲ್ಮೆಟ್ ಹಾಕೊಂಡ್ಬಿಡ್ರಿ. ಸೊ ಈ ಐರನ್ಗೆ ಈ ನಮ್ಮ ಇಡೀ ಮನೇಲಿ ಸಾಕೆಟೇ ಇಲ್ಲ, ಇಷ್ಟು ದೊಡ್ಡ ಸಾಕೆಟ್ ಎಲ್ಲಿ ಹಾಕೋದು ಅಂತ ಅರ್ಥ ಆಗ್ತಿಲ್ಲ. ನೋಡಿ ಇಲ್ಲಿ ಇದಾಗಲ್ಲ, ಯಾವುದಕ್ಕಾಗುತ್ತೆ ಹುಡುಕ್ಬೇಕೀಗ ನಾನು. ಇದು ಆಗಲ್ಲ. ಬರೀ ಪಟ್ ಅಂತ ಮಲ್ಟಿಪ್ಲಗ್ ಅಡಾಪ್ಟರ್ ಆರ್ಡರ್ ಮಾಡಿದ್ದೀನಿ ಹೊಸದು. ಪಟ್ ಅಂತ ಈಗ ಇದನ್ನ ಹಾಕಿ ಟ್ರೈ ಮಾಡೋಣ. ಅಯ್ಯೋ ಇದು ಆಗ್ತಾ ಇಲ್ವಾ ಗೈಸ್? ಸೊ ನಂಗೆ ಸಾಕೆಟ್ ಅರ್ಥನೇ ಆಗ್ತಿಲ್ಲ. ಫಸ್ಟ್ ರೆಡಿಯಾಗಿ ಒಂಚೂರು ಕೆಲಸ ಇತ್ತು, ಅಂದರೆ ಕಾರ್ ಬಂದಿದೆ ಕೆಳಗಡೆ ಡೆಲಿವರಿಗೆ ನಮ್ಮ ಫ್ರೆಂಡ್ ಮನೆ ಹತ್ರ, ಅಲ್ಲಿಗೆ ಹೋಗಿ ತೊಗೊಂಬರ್ಬೇಕು. ಲೆಟ್ಸ್ ಗೋ. ನನ್ನ ಫಸ್ಟ್ ಶರ್ಟ್ ಐರನ್ ಆಗ್ತಿದೆ. ನಾನು ಅಮ್ಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೆಂಗೆ ಐರನ್ ಮಾಡೋದು ಅಂತ. ಇನ್ಮೇಲೆ ನನ್ನ ಸಮೀರ ನನ್ನ ಬಟ್ಟೆ ಎಲ್ಲ ಐರನ್ ಮಾಡ್ಕೊಡ್ತಾನೆ. ನೀವು ಮಾಡ್ಲಿ ಅಂತ ತರಿಸಿರೋದು ಇದನ್ನ? ಇಲ್ಲ, ನೀನ್ ಈಸಿ ಅಂತ ನೀನ್ ತರಿಸಿರೋದು. ಐರನ್ ಬಾಕ್ಸ್ ಇದ್ರೆ ನಾನು ಮಾಡ್ತಾ ಇದ್ದಪ್ಪ, ಇದು ಈಸಿ ಆದ್ಮೇಲೆ ಮಾಡ್ಕೊಡ್ತೀಯ ನೀನು. ಏನು ಸುಮ್ಮನೆ ಹಿಂಗೆ ಇಟ್ಕೊಂಡು ಸ್ಟಾರ್ಟ್ ಆಯ್ತು. ತೋರ್ಸು. ಇಲ್ಲಿ ಬರಲಿ ಒಂದು ನಿಮಿಷ. ಹೋಗಿ ಬರ್ತಾ ಇದೆ. ಬಿಸಿ ಆಗಲಿ ನೀರು. ಇದು ಬಿಸಿ ಆಗಕ್ಕೆ ಅರ್ಧ ಗಂಟೆ ಆದರೆ ಎಷ್ಟೊತ್ತಿಗೆ ಐರನ್ ಆಗೋಗ್ಬಿಡೋದು ನನ್ನ ಬಟ್ಟೆ. ನೋಡಿ ಗೈಸ್, ಕಂಫರ್ಟೇಬಲ್. ಸ್ವಲ್ಪ ಕಷ್ಟನೇ ಇದೆ ಗೈಸ್. ನಾನು ಈಸಿ ಇರುತ್ತೆ ಅನ್ಕೊಂಡು. ಕಷ್ಟ ಇದೆ, ಇದನ್ನೋ ಕಷ್ಟ ಅಲ್ಲ, ಇದು ಫೋಲ್ಡ್ ಆಗೋದು ಎಲ್ಲ ಕಷ್ಟ ಇರುತ್ತಲ್ಲ ನೋಡಿ. ಆಮೇಲೆ ಐರನ್ ಬಾಕ್ಸ್ ಅಲ್ಲಿ ಮಾಡಿದ್ರೆ ಬಟ್ಟೆನ ಹಿಂಗೆ ಫೋಲ್ಡ್ ಮಾಡಬೇಕು, ಹಿಂಗೆ ಮಾಡಬೇಕು. ಇದೇನಿದೆ ಇಟ್ಕೋ, ಅದನ್ನು ಮಾಡೋದು ಕಷ್ಟನಾ? ಹಿಂಗೆ ನಮ್ಮ ಅಮ್ಮ ನಿಲ್ಸ್ಬಿಟ್ಟು ಹಿಂಗೆ ಮಾಡ್ಬಿಡ್ತೀನಿ ಅಷ್ಟೇ. ಸ್ವಲ್ಪ ಕಷ್ಟ ಅನಿಸ್ತು ನನಗೆ. ಕಷ್ಟ ಅನಿಸ್ತು. ಮೇಲೆ ಮಲಗಿಸ್ಬಿಡಿ, ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಮಾಡಿ. ಅಲ್ಲಿ ನೋಡಿ, ವೇಸ್ ನೋಡಿ ನಮ್ಮ ಮಾಡ್ತಾರೆ. ವೆರಿ ಗುಡ್ ಪ್ರಿಯಾನಾ, ವೆರಿ ಗುಡ್, ಪ್ರೌಡ್ ಆಫ್ ಯು. ಪ್ಯಾಂಟ್ ಹೆಂಗಿತ್ತು ಹಂಗೆ ಇದೆ ನೋಡೋಣ, ಹಾಕೊಳ್ಳೋಣ. ಪ್ರತಿ ಕ್ಷಣ ಕಂಡಾಗ ನಿನ್ನನು